ಇಡೀ ಹುಬ್ಬಳ್ಳಿ ನಗರವೇ ಒಂದು ರೀತಿಯಾಗಿ ಒಂದು ಕಡೆ ಆಕ್ರೋಶನೂ ಇದೆ ಈ ರೀತಿಯಾಗಿ ಮಾಡಿರೋದಕ್ಕೆ ಆರೋಪಿಯ ಮೇಲೆ ಸತ್ರುನು ಕೂಡ ಮತ್ತೊಂದು ಕಡೆ ಆ ಮಗುವನ್ನು ಕಳ್ಕೊಂಡಿರುವಂಥ ನೋವಿನಲ್ಲಿ ಹುಬ್ಬಳ್ಳಿ ಜನತೆ ಇರುವಂಥದ್ದು ಅನೇಕರು ಈಗಾಗಲೇ ಬಂದು ಅಲ್ಲಿ ಕಣ್ಣೀರಾಗ್ತಿದ್ದಾರೆ. ನಿಮಗೆ ಬೇಕಂತಂದ್ರೆ ನಮ್ಮ ಭಾರತ ದೇಶದ ನಮಗ ರೊಕ್ಕ ಬೇಡ ಏನಂತೀರಿ ನೀವು? ನೋಡಿ, ಕೆಲವರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದುಡ್ಡು ಇಟ್ಕೊಂಡು ಏನು ಮಾಡಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತೇಳಿ. ಇನ್ನು ಕುಟುಂಬಸ್ಥರು ಅವರ ಆ ಮಗುವಿನ ತಂದೆ ತಾಯಿ ಇರ್ಬೋದು, ತುಂಬ ಹತ್ತಿರದ ಸಂಬಂಧಿಕರಂತೂ ಗೋಳಿಡ್ತಾ ಇದ್ದಾರೆ ಮಗುವನ್ನು ಕಳ್ಕೊಂಡು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಈಗ ಮೃತದೇಹ ಮನೆ ಎದುರುಗಡೆ ಇದೆ, ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹ ಮಣ್ಣಲ್ಲಿ ಮಣ್ಣಾಗುತ್ತೆ. ಹೀಗಾಗಿ ಆ ಮಗುವನ್ನು ನೆನೆಸ್ಕೊಂಡು, ಆ ಮಗು ಇದ್ದಂಥ ಮನೇಲಿ ಓಡಾಡ್ಕೊಂಡಿತ್ತು, ಮನೇಲಿ ಎಲ್ಲರ ಜೊತೆ ಚೆನ್ನಾಗಿತ್ತು, ಆ ಮಗು ಈಗಿಲ್ವಲ್ಲ ಅನ್ನುವಂಥ ಆ ನೋವನ್ನು, ಅನುಪಸ್ಥಿತಿಯನ್ನು ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಕುಟುಂಬಸ್ಥರು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಂದೆ ಅಂದರೆ ಬಹಳ ವಿಶೇಷವಾದ ಪ್ರೀತಿ. ತಂದೆಗೂ ಅಷ್ಟೇ ಹೆಣ್ಣು ಮಗಳು ಅಂದರೆ ಬಹಳ ವಿಶೇಷವಾದ ಪ್ರೀತಿ. ಅವರ ತಂದೆ ಯಾವ ರೀತಿ ಕಣ್ಣೀರಿಡ್ತಿದ್ದಾರೆ, ಗೋಳಾಡ್ತಿದ್ದಾರೆ, ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಎಂಥವರಿಗೂ ಮನ ಕಲಕುತ್ತೆ. ಯುವತಿಯರನ್ನು ಕಳ್ಕೊಂಡಾಗ ಎಷ್ಟು ನೋವಾಗುತ್ತಲ್ಲ, ಅದ್ರ ದುಪ್ಪಟ್ಟು, ಅದ್ರ 3 ಪಟ್ಟು ಚಿಕ್ಕ ಮಗುವನ್ನು, ಆ ಬಾಲಕಿಯನ್ನು ಕಳ್ಕೊಂಡಾಗಿರುತ್ತೆ. ಅಂದರೆ ಆಗಷ್ಟೇ ಕನಸುಗಳು ಶುರುವಾಗಿರುತ್ತೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಮಕ್ಕಳ ಎಜುಕೇಷನ್ಗೆ ಅಂತ ಇರ್ಬೋದು, ಅಥವಾ ಆಕೆ ದೊಡ್ಡೋಳಾದ್ಮೇಲೆ ಏನಾಗಬೇಕು, ಹೀಗೆಲ್ಲ ಕನಸು ಕಾಣ್ತಾ ಇರ್ತಾರೆ. ಬಟ್ ಅಂಗಳದಲ್ಲಿದ್ದಂಥ ಮಗು ಈ ರೀತಿಯಾಗಿ ಕಾಮುಕನ ಕೈಗೆ ಸಿಲ್ಕಾಕೊಳ್ಳುತ್ತೆ, ಸಾವನ್ನಪ್ಪುತ್ತೆ ಅಂತ ಯಾರೂ ಊಹೆ ಕೂಡ ಮಾಡಿರಲ್ಲ. ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಆ ಕುಟುಂಬಕ್ಕೆ ದೇವರು ಇನ್ನಷ್ಟು ಸಾಮರ್ಥ್ಯವನ್ನು ಕೊಡಲಿ, ಈ ನೋವೆಲ್ಲನ್ನು ಮರೆಯುವಂಥ ಸಾಮರ್ಥ್ಯ, ಇದೆಲ್ಲದನ್ನು ಕೂಡ ಸಹಿಸ್ಕೊಳ್ಳುವಂಥ ಶಕ್ತಿನ ಆ ಭಗವಂತ ಕೊಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಆ ಕುಟುಂಬಸ್ಥರ ಕಣ್ಣೀರನ್ನು ಯಾರಿಗೂ ನೋಡೋದಕ್ಕಾಗಲ್ಲ. ಯಾಕೆಂದರೆ ಸರ್ಕಾರ ಏನೋ ಪರಿಹಾರ ಕೊಡ್ಬೋದು, ಪೊಲೀಸ್ ಇಲಾಖೆ ಏನೋ ಶಿಕ್ಷೆ ಕೊಡ್ಬೋದು, ಕಾನೂನಿನ ಮೂಲಕ ಏನೋ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಗಳಾಗ್ಬೋದು. ಆದರೆ ಆ ಮಗುವನ್ನು ಕಳ್ಕೊಂಡಂಥ ನೋವಿದೆಯಲ್ಲ, ಅದನ್ನು ಯಾರು ಕೂಡ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಏನೇ ಶಿಕ್ಷೆ ಆದ್ರೂ, ಏನೇ ಪರಿಹಾರ ಕೊಟ್ಟರೂ ಕೂಡ ಅದು ಯಾವುದಕ್ಕೂ ಸರಿಸಮ ಆಗೋದಿಲ್ಲ. ಒಬ್ಬೊಬ್ಬರು ಕೂಡ ಯಾವ ರೀತಿಯಾಗಿ ತಾಯಿ ಇರ್ಬೋದು, ತಂದೆ ಇರ್ಬೋದು, ಹೇಗೆ ಕಣ್ಣೀರಿಡ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪಾಪ ಆ ಮಗು ಈ ರೀತಿ ಅಂತ್ಯ ಕಾಣುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ. ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಮಗುವಿನ ಬಗ್ಗೆ ಏನೇನೋ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಯಾವನೋ ಒಬ್ಬ ಬಂದು ಕಾಮುಕ ಈ ರೀತಿಯಾಗಿ ಮಗುವನ್ನು ಎತ್ಕೊಂಡು ಹೋಗ್ತಾನೆ, ತನಗೆ ಬೇಕಾದಂಗೆ ಪೈಶಾಚಿಕ ಕೃತ್ಯವನ್ನು ಎಸಗ್ತಾನೆ ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ. ನೋಡಿ, ಇದೇ ಅಂತ ಅಲ್ಲ, ಈ ರೀತಿಯಾಗಿ ನಿಮ್ಮ ಸುತ್ತಮುತ್ತನೇ ಇಂತಹ ಕೀಚಕರು ಇದ್ದೇ ಇರ್ತಾರೆ. ಆದಷ್ಟು ನಿಮ್ಮ ಮಕ್ಕಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅನ್ನೋದೇ ನಮ್ಮ ಕಳಕಳಿ. ಎಲ್ಲಿಂದ ತರ್ತಾರೆ ರೊಕ್ಕ? ರೊಕ್ಕ ಎಲ್ಲಿಂದ ನಿಮಗೆ ಬೇಕಂತಂದ್ರೆ ನಮ್ಮ ಭಾರತ ದೇಶದ ನ್ಯಾಯ ಕೊಡಿಸ್ರಿ. ರೊಕ್ಕ ಬೇಡ ನಮಗ ರೊಕ್ಕ ಬೇಡ ಏನಂತೀರಿ ನೀವು?